Hi, welcome to Shweta's vlog. So ನಾನು ಇವತ್ತು ರೆಡಿ ಆಗಿದ್ದೀನಿ ಸೂಪರ್ ಆಗಿ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಒನ್ ಆಫ್ ದ ಬೆಸ್ಟ್ ಶಾಪಿಂಗ್ ಮಾಲ್ ಇನ್ ಸೌತ್ ಬ್ಯಾಂಗ್ಳೂರ್. ಸೊ ಈ ಮಾಲ್ ಏನಿದೆ ಇದು ತುಂಬಾನೇ ಫೇಮಸ್ RR ನಗರಲ್ಲಿರುವಂತಹ ಗೋಪಾಲನ್ ಆರ್ಕಿಡ್ ಮಾಲ್. ಸೊ ಈ ಮಾಲ್ ಏನಿದೆ ಸಖತ್ತು, ಎಸ್ಪೆಷಲಿ ನಮ್ಮ ಏರಿಯಾ ಕಡೆ ಅಂದರೆ ಇಲ್ಲಿ RR ನಗರ, ಮೈಸೂರು ಮೈನ್ ರೋಡು ಇದೆಲ್ಲ ಇದೆ. ಸೊ ಇಲ್ಲಿರೋರಿಗೆ ಸುತ್ತಮುತ್ತ ದಿಸ್ ಈಸ್ ದ ಬಿಗ್ಗೆಸ್ಟ್ ಮಾಲ್. ಸೊ ನಮಗಂತೂ ಇಲ್ಲಿ ಬರೋದೇ ಒಂದು ಇಟ್ಸ್ ಲೈಕ್ ಸೇವರ್, ಲೈಫ್ ಸೇವರು. ಸೊ ಏನೇ ಒಂದು ಶಾಪಿಂಗ್ ಮಾಡಬೇಕು ಅಂದರೆ ಅಥವಾ ಏನಾದರೂ ತಿನ್ನಬೇಕು ಅಂದರೆ ಎಲ್ಲದಕ್ಕೂ ಇಲ್ಲಿ ಬಂದು ಒಂಥರ ವಿ ಆರ್ ಯೂಸ್ ಟು ಇಟ್. ಸೊ ಇನ್ನೊಂದೇನಪ್ಪ ಅಂದರೆ ಇದು ಗೋಪಾಲನ್ ಆರ್ಕಿಡ್ ಏನಿದೆ ಇದನ್ನು ಫುಲ್ ಒಳ್ಳೆ ಒಂಥರ ಈ ರಾಜರು ಮಹಲ್ ಏನಿರುತ್ತೆ ಆ ಥರ ಕಟ್ಟಿದ್ದಾರೆ. ಸೊ ಆಸ್ ಯು ಕ್ಯಾನ್ ಸಿ ಫಸ್ಟ್ ಚೆಕಿಂಗ್ ನಡೆಯುತ್ತೆ, ಡಿಕ್ಕಿ ಎಲ್ಲ ಓಪನ್ ಮಾಡಿಸಿ ಟಿಕೆಟ್ ಕೊಟ್ಟು ಕಳಿಸ್ತಾರೆ ಒಳಗೆ. ಸೊ ಸೆಕ್ಯೂರಿಟಿ ವೈಸ್ ದಿಲ್ ಚೆಕ್ ಎವ್ರಿಥಿಂಗ್. ಆ್ಯಂಡ್ ಗೋಪಾಲನ್ ಆರ್ಕಿಡ್ ತುಂಬ ವರ್ಷದಿಂದ ಇದೆ. ಆ್ಯಂಡ್ ಸ್ವಲ್ಪ ವರ್ಷದಿಂದ ಇಲ್ಲಿ ಆ್ಯಕ್ಚುಲಿ ಮ್ಯಾಕ್ಡೊನಾಲ್ಡ್ಸ್ ಕಿಚನಲ್ಲಿ ಫೈರ್ ಹತ್ಕೊಂಡು ಒಂದು ಸೈಡಿಂದು ಸ್ವಲ್ಪ ಪೋರ್ಷನ್ ಡ್ಯಾಮೇಜ್ ಆಗಿತ್ತು. ಬಟ್ ಮತ್ತೆ ರಿಕವರ್ ಮಾಡಿದರು, ಮತ್ತೆ ಬಿಲ್ಡ್ ಮಾಡಿದರು. ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್, ಫ್ಯಾಬುಲಸ್ ಇಲ್ಲಿ. ಸೊ ಗೋಪಾಲನ್ ಆರ್ಕಿಡ್ ಒಂಥರ ನಮಗೆ ಈ ಕಡೆ ಸೌತ್ ಬ್ಯಾಂಗ್ಳೂರಲ್ಲಿರೋರಿಗೆ, ಎಸ್ಪೆಷಲಿ ನಾಯಂಡಹಳ್ಳಿ, ಕೆಂಗೇರಿ ಈ ಕಡೆ ಇರೋರಿಗೆಲ್ಲ ಇದು ಒಂಥರ ಒನ್ ಆ್ಯಂಡ್ ಓನ್ಲಿ ಮಾಲ್ ಆ್ಯಸ್ ಆಫ್ ನಾವು. ಸೊ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಆಸ್ ಯು ಕ್ಯಾನ್ ಸಿ ಪಾರ್ಕಿಂಗು ಅಷ್ಟೇ ಸೂಪರ್ ಆಗಿದೆ ಇಲ್ಲಿ. ಸೊ ಅಂಡರ್ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಸೊ ಮೇಲ್ಗಡೆ ಈ ಥರ ಫುಲ್ 2 ವೀಲರ್ಸ್ ಪಾರ್ಕಿಂಗ್ ಮಾಡಬಹುದು. ಸೊ ಇಡೀ ಬಿಲ್ಡಿಂಗ್ ಸುತ್ತಾನು ಆ್ಯಕ್ಚುಲಿ ವಾಕ್ ಮಾಡ್ಬೋದು. ಆ್ಯಂಡ್ ಫುಲ್ ಬಿಲ್ಡಿಂಗು ಒಂಥರ ಯಾವುದೋ ದೊಡ್ಡ ರಾಜನ ಒಂದು ರಾಜಮಹಲ್ ಹೇಗಿರುತ್ತೆ ಅದೇ ಥರ ಬಿಲ್ಡ್ ಮಾಡಿದ್ದಾರೆ. ಸ್ಟ್ರಕ್ಚರು ಸಖತ್ತಾಗಿದೆ. ಸೊ ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ ಎಷ್ಟೊಂದು ಅಂಗಡಿಗಳು, ಎಷ್ಟೊಂದು ಬಂದಿದೆ ಹೋಗಿದೆ. ಇನಿಷಿಯಲಿ ಇದು ಓಪನ್ ಆದಾಗ ತುಂಬಾ ಕಮ್ಮಿ ಶಾಪ್ಸ್ ಇತ್ತು. ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಅಷ್ಟು ಕಮ್ಮಿ ಇತ್ತು. ಇಲ್ಲೇನು ಇವ್ರು ಹೆಂಗೆ ಸರ್ವೈವ್ ಆಗ್ತಾರೆ ಅಂತ ಅನಿಸೋದು. ಬಟ್ ಗ್ರ್ಯಾಜುಯಲಿ ಇಟ್ ಪಿಕ್ಡ್ ಅಪ್ ವೆರಿ ವೆಲ್. ಆಮೇಲೆ ಸಖತ್ತು ಶಾಪ್ಸು, ಸಖತ್ತು ಔಟ್ಲೆಟ್ಸ್ ಎಲ್ಲ ಬಂದು ಈಗಂತೂ ಇಲ್ಲಿಗೆ ಬರೋದೇ ಒಂಥರ ಟೈಮ್ ಪಾಸ್ ನಮಗೆ. ಸೊ ಎಲ್ಲ ಥರ ಈಟ್ ಔಟ್ಸು, ಈಗ ಮ್ಯಾಕ್ಡೊನಾಲ್ಡ್ಸ್ ಆಗಿರ್ಬೋದು ಅಥವಾ ಬರ್ಗರ್ ಕಿಂಗ್, ಈಗ ರೀಸೆಂಟಾಗಿ ಕ್ಯಾಲಿಫೋರ್ನಿಯಾ ಬುನಿಟೋ, ಟ್ಯಾಕೋಸು, ಮತ್ತು ಈಗ ಹೊಸಾಗಿ ಎಲ್ಲ ಹೊಸ ಜಾಯಿಂಟ್ಸ್ ಬರ್ತಾ ಇದೆ. ಸೊ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ವಿ ನಾವು ಟಾಕೋ ಬೆಲ್ಗೆ ಮತ್ತು ಬರ್ಗರ್ ಕಿಂಗ್ ಇದೆಲ್ಲ ತಿನ್ಬೇಕಂದ್ರೆ. ಸೊ ಈಗ ಇಲ್ಲೇ ಎಷ್ಟೊಂದು ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಫಿ ಶಾಪ್ಸು ಅದು ಇದು ಮಾಡ್ತಾರೆ. ಸೊ ಬೇಕಾದಷ್ಟು ಆಕ್ಟಿವಿಟಿ ಇರುತ್ತೆ ಇಲ್ಲಿ. ಇವನ್ ಕಿಡ್ಸ್ಗೂ ಸಹ ಇಲ್ಲಿ ಪ್ಲೇ ಏರಿಯಾಸ್ ಎಲ್ಲ ಇದೆ. ಸೊ ನೋಡೋಣ ಬನ್ನಿ ಒಳಗಡೆ ಏನೇನಿದೆ ಅಂತ. ಸೊ ಆಚೆ ಕಡೆ ಅಂತೂ ಸೂಪರಾಗಿ ಕಾಣಿಸುತ್ತೆ ಆ್ಯಂಡ್ ಇದೆ. ಸೊ ಒಳಗಡೆ ಹೋಗೋ ಎಂಟ್ರಿ ಹೆಂಗೆ ಏನು ಅಂತ. ಸೊ ಅದು ಬ್ಯಾಕ್ ಡೋರು ನಾವು ನೋಡಿದ್ದು. ಸೊ ಫ್ರಂಟ್ ಡೋರಿಂದ ಕರ್ಕೊಂಡು ಹೋಗ್ತೀನಿ. ಸೊ ದಿಸ್ ಈಸ್ ಮ್ಯಾಕ್ಡೊನಾಲ್ಡ್ಸ್ ಹಿಂದೆ ಕಾಣಿಸ್ತಿರೋದು. ಸೊ ಸಖತ್ತಾಗಿತ್ತು ಆ್ಯಕ್ಚುಲಿ. ಅದು ಸೀತ್ರೂ ಮಾಡಿದರು ಅಲ್ಲಿ ಕುತ್ಕೊಂಡು ಗ್ಲಾಸಲ್ಲಿ ನೋಡೋ ಹಾಗೆ. ಈಗಲೂ ಆ್ಯಕ್ಚುಲಿ ರಿನೋವೇಟ್ ಆದಮೇಲೆ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ಇಲ್ಲೂ ಚೆಕಿಂಗ್ ನಡೆಯುತ್ತೆ. ಬ್ಯಾಗ್ಸ್ ಎಲ್ಲ ತೊಗೊಂಬಂದಿದ್ರೆ ಆ್ಯಂಡ್ ದೇ ವಿಲ್ ಅಲವ್ ಯು. ನಾನು ಬರೀ ಒಂದು ಕ್ಲಚ್ ತೊಗೊಂಡಿದ್ದೀನಿ, ಅದಕ್ಕೆ ನೋಡ್ತಿದ್ದಿಲ್ಲ ಅವರು. ಸೊ ಆಸ್ ಸೂನ್ ಆಸ್ ವಿ ಎಂಟರ್ ಸಬ್ವೇ ಇದೆ. ಸೊ ಮೊದಲು ನಮಗೆ ಏನು ತಿನ್ಬೇಕಂದ್ರೆ ಎಲ್ಲಿ JP ನಗರು, ಜಯನಗರು ಅಥವಾ ಗರುಡ ಮಾಲ್ ಆ ಥರ ಹೋಗ್ತಾ ಇದ್ವಿ. ಬನಶಂಕರಿ ಹತ್ರ ಎಲ್ಲ ಒಂದು ಸಬ್ವೆ ತಿನ್ಬೇಕಂದ್ರೆ ಬನಶಂಕರಿ ಬಸವನಗುಡಿ ಹತ್ರ. ಬಟ್ ಈಗ ಸಕ್ಕದಾಗಿ ಇಲ್ಲೇ ಎಲ್ಲ ಬಂದ್ಬಿಟ್ಟಿದೆ. ಸೊ ನೋಡಿ ಮ್ಯಾಕ್ಡೊನಾಲ್ಡ್ಸ್ ಒಂದೇ ತುಂಬ ವರ್ಷದಿಂದ ಇರೋದು. ಸೊ ಅವ್ರದ್ದು ಆಚೆ ಕಡೆ ಐಸ್ ಕ್ರೀಮ್ ಇದೆ. ಸೊ ಬೇಕಂದಾಗ ತಗೋಬೋದು, ಆ ಥರ ಇದೆ. ಸೊ ಮಾಲು ಸಕ್ಕದಾಗಿದೆ. ಒಳಗಡೆಯಿಂದ ಒಂಥರ ರೌಂಡ್ ಶೇಪಲ್ಲಿ ಕಟ್ಟಿದ್ದಾರೆ ಸ್ಪೇಸ್ ಆ್ಯಕ್ಚುಲಿ.
ಸೊ ಮೇಲ್ಗಡೆನೂ ಡೂಮ್ ಇದೆ, ಒಳ್ಳೆ ರಾಜರು ಆಸ್ಥಾನಕ್ಕೆ ಬಂದಂಗೆನೆ ಅನ್ಸುತ್ತೆ. ಸೊ ನೋಡಿ ಇದು ಸೂಪರಾಗಿ ಈಗ ಟಾಕೋಬೆಲ್ ಆಯಿತು, ಅದಾದಮೇಲೆ ಈಗ ರೀಸೆಂಟಾಗಿ ಒಂದು ವೀಕ್ ಹಿಂಗೆ 2 ವೀಕಲ್ಲಿ ಪಾಪೈಸ್ ಅಂತ ಆಗಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಫಿಶಿಂದು ಇದಿತ್ತು, ಅದು ಯಾಕೋ ತೆಗೆದಿದ್ದಾರೆ ಈಗ ರೀಸೆಂಟಾಗಿ. ಸೊ ಮಕ್ಕಳಿಗೆ ಸೂಪರಾಗಿರುವಂಥ ಕಾರ್ ರೈಡ್ಸ್ ಎಲ್ಲ ಇರುತ್ತೆ. ಸ್ಟಾರ್ ಬಜಾರ್, ಸೊ ಸ್ಟಾರ್ ಬಜಾರ್ ಅಂತೂ ಸಖತ್ತು ಫೇಮಸ್ ಆಗಿತ್ತು. ಸೊ ಆಮೇಲೆ 2 ಫ್ಲೋರ್ಸ್ ಇತ್ತು, ಅದನ್ನು ತೆಗೆದುಬಿಟ್ಟು ಈಗ ಅದನ್ನು ಫ್ಲೋರ್ ಮಾಡಿದ್ದಾರೆ. ಸೊ ಇಲ್ಲಿ ಈಗ ಒಂದು ಸ್ವಲ್ಪ ದಿನದಲ್ಲಿ ಚಿಕಾಗೋ ಪಿಜ್ಜಾ ಬರುತ್ತೆ. ಸೊ ಪರ್ಫ್ಯೂಮ್ ಶಾಪ್ಸು ಸೊ ಬೇಕಾದಷ್ಟಿದೆ. ಒಂಥರ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ನಾವು ಬೇಜಾರಾದಾಗ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ ಹಂಗೆ. ಸೊ ಯಾವಾಗ ನಮಗೆ ಸಖತ್ ಬೇಜಾರಾಗುತ್ತೆ ಏನು ಮಾಡೋದು, ಈಗ ತುಂಬ ದೂರ ಇರೋ ಮಾಲ್ಗೆ ಹೋಗೋಕ್ಕೆ ಮನಸ್ಸಿರಲ್ಲ, ಬಟ್ ಯು ವಾಂಟ್ ಟು ಗೋ ಔಟ್. ಸೊ ಅಂಥ ಟೈಮಲ್ಲಿ ಈಗ ಮಕ್ಕಳು ತುಂಬ ಇನ್ಸಿಸ್ಟ್ ಮಾಡ್ತಿರ್ತಾರೆ, ಬಾ ಹೋಣ ಅಂತ. ಬಟ್ ನಿಮಗೆ ಮನಸ್ಸಿರಲ್ಲ ಹೋಗೋಕ್ಕೆ. ಅಂಥ ಟೈಮಲ್ಲಿ ಇದು ಸಖತ್ ಸೇವರು, ಯಾಕಂದರೆ ಅದು ನಮ್ಮನ್ನು ಆ್ಯಕ್ಚುಲಿ ಸೇವ್ ಮಾಡುತ್ತೆ. ಹತ್ರದಲ್ಲಿರೋದ್ರಿಂದ ಆಯ್ತು ಬಾ ಗೋಪಾಲನ್ ಮಾಲ್ಗೆ ಹೋಗೋಣ, ಆರ್ಕೆಡ್ಗೆ ಅಂತ ಕರ್ಕೊಂಬರ್ಬೋದು. ಸೊ ಇದು ಫಸ್ಟ್ ಫ್ಲೋರು. ಸೊ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರು. ಸೊ ಫಸ್ಟ್ ಫ್ಲೋರಲ್ಲಿ ಈಗ ಸಖತ್ ಫೇಮಸ್ ಆಗಿರೋದು ಅಂದರೆ ಝೂಡಿಯೋ. ಸೊ ಝೂಡಿಯೋ ಔಟ್ಲೆಟ್ ಇದೆ ಇಲ್ಲಿ, ಆ್ಯಂಡ್ ಗೋ ಕಲರ್ಸು ಇದೆಲ್ಲ. ಈ ಶಾಪ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಹೊಸದು ಬರ್ತಾ ಇರುತ್ತೆ. ಸೊ ಇಲ್ಲಿ ಮಸಾಜರ್ ಸಹ ಇದೆ. ಸೊ ಇಲ್ಲೇ ದುಡ್ಡು ಕೊಟ್ಟರೆ ನಿಮಗೆ ಇಲ್ಲಿ ಸಖತ್ತಾಗಿ ಸೂಪರಾಗಿ ಒಂದು ಮಸಾಜರ್ ಸೀಟಲ್ಲಿ ಕೂರಿಸ್ಬಿಡ್ತಾರೆ. ಆ್ಯಂಡ್ ಮ್ಯಾಕ್ಸ್ ಇದೆ, ಬೇಕಾದಷ್ಟು ಔಟ್ಲೆಟ್ಸು ಸಖತ್ತಾಗಿ, ಅಂದರೆ ಒಂದೇ ಸತಿ ಎಲ್ಲದರಲ್ಲೂ ನೋಡ್ಕೊಂಬಂದ್ಬಿಡ್ಬೋದು ಯಾವುದು ಬೇಕು ಯಾವ್ದು ಬೇಡ ಅಂತ. ಯೂಶ್ವಲಿ ನಾವು ಹಬ್ಬಕ್ಕೆಲ್ಲ ಇಲ್ಲೇ ಬರ್ತೀವಿ ಶಾಪಿಂಗ್ ಮಾಡೋಕ್ಕೆ, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಬ್ರ್ಯಾಂಡಲ್ಲಿ ಇಷ್ಟ, ಕಂಫರ್ಟಬಲ್ ಆಗಿರ್ತಾರೆ. ಸೊ ಶೋ ಆಫಿಂದ ಹಿಡಿದು ಎಲ್ಲ ಇದೆ ಇಲ್ಲಿ. ಸೊ ಒಬ್ಬರು ಒಂದು ಶೋರೂಮಲ್ಲಿ ತೊಗೊಂಡ್ರೆ ಇನ್ನೊಬ್ರು ಇನ್ನೊಂದರಲ್ಲಿ ಪ್ರಿಫರ್ ಮಾಡ್ತಿರ್ತಾರೆ. ಸೊ ಓವರ್ ಆಲ್ ಎಲ್ಲರಿಗೂ ಇಲ್ಲೇ ಸಿಕ್ಬಿಡುತ್ತೆ. ಸೊ ಈ ಥರ ಚಿಕ್ಕ ಏನು ಫ್ಲೋರ್ ಶಾಪ್ಸ್ ಇದೆ, ಇದರಲ್ಲೂ ಸಹ ಸಖತ್ತಾಗಿರೋದು ಮಾಲ್ ಫ್ರೆಶ್ನರು, ಚಾಕ್ಲೇಟ್ಸು ಎಲ್ಲ ಸಿಗುತ್ತೆ. ಸೊ ಬೇಸಿಕ್ಕಾಗಿ ನಾನು ನೋಡಿರೋಂಗೆ ಒಂದು ಫ್ಯೂ ಶಾಪ್ಸ್ ಏನಿದೆ ಅದು ಮೊದಲಿಂದ ಇದೆ. ಇನ್ನು ಉಳಿದಿದ್ದೆಲ್ಲ ಬರುತ್ತೆ ಹೋಗುತ್ತೆ ಹೊಸದಾಗಿ. ಸೊ ವರ್ಕೌಟ್ ಆದರೆ ಓಕೆ, ಇಲ್ಲ ಅಂದರೆ ಇಲ್ಲ, ಆ ಥರ. ಸೊ ಸ್ವಲ್ಪ ದಿನ ಇಟ್ಟಿರ್ತಾರೆ, ಆಮೇಲೆ ಬೇರೆದು ಬಂದಿರುತ್ತೆ ಹಂಗೆ. ಬಟ್ ಈಗ ರೀಸೆಂಟಾಗಿನ ಮಧ್ಯದಲ್ಲಿ ತುಂಬ ಕಮ್ಮಿ ಶಾಪ್ಸ್ ಇತ್ತು, ಒಂಥರ ಬರೋಕ್ಕೂ ಬೇಜಾರಾಗೋದು, ಏನಪ್ಪ ಏನೂ ಇಲ್ಲ ಈ ಮಾಲಲ್ಲಿ ಅಂತ. ಅದೇ ಪಾಯಿಂಟ್ ನನಗೆ ಅನಿಸಿತ್ತು ಇದು ಫುಲ್ ಶಟ್ ಡೌನ್ ಆಗಿಬಿಡುತ್ತೆ ಅಂತ. ಸೊ ಅಷ್ಟು ಕಮ್ಮಿ ಕ್ರೌಡು, ಅಷ್ಟು ಕಮ್ಮಿ ಶಾಪ್ಸು. ಯಾಕಂದರೆ ಕ್ರೌಡೇ ಬಂದಿಲ್ಲ ಅಂದರೆ ಶಾಪ್ಸ್ ಇಟ್ಕೊಂಡು ಏನು ಮಾಡ್ತಾರೆ ಅಲ್ವಾ, ಆ ಥರ ಆಗಿತ್ತು. ಬಟ್ ಗ್ರ್ಯಾಚುಯಲಾಗಿ ಬರ್ತಾ ಏನೋ ಕೋವಿಡ್ ಆದಮೇಲಿಂದ ಅಂತೂ ಇಲ್ಲಿ ಸಕ್ಕತ್ತಾಗಿ ಎಲ್ಲ ಔಟ್ಲೆಟ್ಸು ಬಂದ್ಬಿಟ್ಟಿದೆ. ಆ್ಯಂಡ್ ನೋಡಿ ಝೂಡಿಯೋ ಬನ್ನಿ. ಝೂಡಿಯೋದಲ್ಲಿ ಈಗಂತೂ ಝೂಡಿಯೋ ಈಸ್ ಹ್ಯಾಪ್ನಿಂಗ್. ಸೊ ಈ ಔಟ್ಲೆಟಲ್ಲಿ ಏನೋ ಗೊತ್ತಿಲ್ಲ ನಮಗೆ, ಎಷ್ಟೊಂದು ಝೂಡಿಯೋಗೆ ಹೋಗ್ತೀವಿ, ಬಟ್ ಈ ಝೂಡಿಯೋಗೆ ಬಂದಾಗಲೇ ನಮಗೆ ಬೇಕಾಗಿರೋದು ಐಟಮ್ ಸಿಕ್ಕತ್ತೆ. ಸೊ ಈಗ ಆ್ಯಕ್ಚುಲಿ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಮೊದಲು ಚಿಕ್ಕದಿತ್ತು. ಆ್ಯಕ್ಚುಲಿ ಇದು ಸ್ಟಾರ್ ಬಜಾರ್ದು ಇನ್ನೊಂದು ಪಾರ್ಟ್ ಆಗಿತ್ತು 2 ಫ್ಲೋರ್ಸಲ್ಲಿ. ಬಟ್ ಒಂದು ಸ್ವಲ್ಪ ವರ್ಷದಿಂದ ಬರೀ ಸ್ಟಾರ್ ಬಜಾರ್ ಗ್ರೌಂಡ್ ಫ್ಲೋರ್ ಮಾತ್ರ ಇಟ್ಕೊಂಡು ಇದನ್ನು ಶಟ್ ಆನ್ ಮಾಡಿದರು. ಸೊ ಝೂಡಿಯೋ ಅವರು ತೊಗೊಂಡು ಝೂಡಿಯೋ ಶಾಪ್ ಮಾಡಿದರು, ಅದರಲ್ಲೂ ಹಾಫ್ ಇತ್ತು. ಬಟ್ ಈ ಸತಿ ಮತ್ತೆ ರಿನೋವೇಟ್ ಮಾಡಿ ಫುಲ್ ಮಾಡಿದ್ದಾರೆ, ಸಖತ್ ದೊಡ್ಡದಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ನಮಗಂತೂ ಏನು ಬೇಕೋ ಸಿಗುತ್ತೆ, ಬಟ್ ಓನ್ಲಿ ದ್ಯಾಟ್ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ನನ್ನ ಸೈಜಿಗೆ. ಸೊ ಬೇರೆಯವ್ರದೆಲ್ಲ ಸಿಗುತ್ತೆ, ಬಟ್ ಆ್ಯಸ್ ಆಫ್ ನಾವು ಸಿಗ್ತಾ ಇದೆ ನನ್ನ ಸೈಜು. ಸೊ ಅದಲ್ಲದೆ ಬೇರೆ ಶಾಪ್ಸು ಸಹ ಈ ಥರ ಇದೆ. ಸೊ ಯು ಕ್ಯಾನ್ ಚೆಕ್ಔಟ್. ಸೊ ಇಲ್ಲಿ ಮಕ್ಕಳಿಗೂ ಸಹ ಅಟ್ರಾಕ್ಟ್ ಮಾಡೋಕ್ಕೆ ಸಖತ್ತು ಏನೇನೋ ಹಿಡ್ಕೊಂಡಿರ್ತಾರೆ. ಆ್ಯಂಡ್ ಮೊಬೈಲ್ ಶಾಪ್ ಸಹ ಇದೆ, ಕವರ್ಸ್ ಎಲ್ಲ ಹುಡ್ಕೋಕ್ಕೆ ಅದಕ್ಕೆ ಇದಕ್ಕೆ ಅಂತ. ಸೊ ಯೂಶಲಿ ಇಲ್ಲಿ ಕೆಳಗಡೆ ಕ್ರಿಸ್ಮಸಲ್ಲೆಲ್ಲ ಟ್ರೀ ಎಲ್ಲ ಇಟ್ಬಿಟ್ಟು ಏನಾದರೂ ಆ್ಯಕ್ಚುಲಿ ಇವೆಂಟ್ಸ್ ಇದ್ದರೆ ಅಲ್ಲಿ ನಡೆಸ್ತಾ ಇರ್ತಾರೆ. ಸೊ ಏನೋ ಒಂಥರ ಚೆನ್ನಾಗಿದೆ. ಸೊ ಇದು ಫಸ್ಟ್ ಫ್ಲೋರ್ ಆಯಿತು. ಈಗ ಸೆಕೆಂಡ್ ಫ್ಲೋರು. ಸೊ ಸೆಕೆಂಡ್ ಫ್ಲೋರಲ್ಲಿನೂ ಅಷ್ಟೇ ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಮೊದಲು ಒಂದು ಸಖತ್ತು ಇದು ಇತ್ತು ಇಲ್ಲಿ, ಅದು ಫುಲ್ಲು ಬ್ರ್ಯಾಂಡು ಅರ್ಧ ಸೆಕೆಂಡ್ ಫ್ಲೋರೇ ಇರ್ತಿತ್ತು. ಸೊ ಇದು ಶೋ ಆಫ್ ಅವ್ರದ್ದು ಫಿಮೇಲ್ ಸೆಕ್ಷನ್ನು. ಸೊ ಸಖತ್ ಪಾರ್ಟೀಸ್ಗೆ ಇದಕ್ಕೆಲ್ಲ ಹುಡುಕ್ಬೇಕಂದ್ರೆ ಈಸಿ ಇಲ್ಲೇ ಬರಬಹುದು. ಆ್ಯಂಡ್ ಇಲ್ಲಿ ಫುಟ್ವೇಸು ಸಹ ಇದೆ, ಇಲ್ಲಿ ಸಹ ಚೆನ್ನಾಗಿದೆ. ಆ್ಯಂಡ್ ಮ್ಯಾಕ್ಸ್. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಒಂದು ಫ್ಲೋರಿಂದ ನೀವು
ಸುತ್ಕೊಂಡ್ಬರ್ಬೇಕು ಅಂದರೆ ಸರ್ಟನ್ ಶಾಪ್ಸ್ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಯು ಹ್ಯಾವ್ ಟು ಗೋ ಇನ್ಸೈಡ್, ಲೈಕ್ ಇದು ಮ್ಯಾಕ್ಸ್ ಹತ್ರ. ಸೊ ಮೊದಲು ಬ್ರ್ಯಾಂಡ್ ಫ್ಯಾಕ್ಟ್ರಿ ಹತ್ರ ಇತ್ತು. ಇಲ್ಲಿ 2 ಶಾಪ್ ಇತ್ತು, ಯಾಕೋ ಕ್ಲೋಸ್ ಮಾಡಿಬಿಟ್ಟು ಅದನ್ನು ತೆಗೆದಿದ್ದಾರೆ. ತುಂಬ ವರ್ಕೌಟ್ ಆಗ್ಬಿಡ್ತು ಅನ್ಸುತ್ತೆ ಅವ್ರಿಗೆ. ಸೊ ಅಲ್ಲಿಂದ ಈಗ ನಾವು ಹೋಗ್ತಾ ಇದ್ದೀವಿ 3rd ಫ್ಲೋರ್ಗೆ. ಸೊ ನೋಡಿ ಡೂಂಬು, ಇದು ನೋಡಿದ್ರೆ ನನಗಂತೂ ಟೈಟಾನಿಕಲ್ಲಿ ಒಂದು ಸೀನಲ್ಲಿ ತೋರಿಸ್ತಾರೆ ಅವರ ಮೇಲೆ, ಅದೇ ಥರ ಅನಿಸುತ್ತೆ. ಸೊ ಬಂದಾಗೆಲ್ಲ ನನ್ನ ಮೇಲೆ ಎತ್ಬಿಟ್ಟು ನೋಡಿಬಿಟ್ಟು ನಾಸ್ಟಾಲ್ಜಿಕ್ ಆಗಿ ಟೈಟಾನಿಕ್ ಏನಿದೆ ಅದನ್ನು ಒಂಥರ ನೆನ್ಪು ಮಾಡ್ಕೊಳೋದು ಆ ಫಿಲಮ್ನ. ಸೇಮ್ ಇದೇ ಥರ ಅನಿಸುತ್ತೆ, ಅದರಲ್ಲಿನೂ ಹಿಂಗೆ ತೋರಿಸ್ತಾರೆ ಆ್ಯಕ್ಚುಲಿಗೆ. ಸೊ ಇದು 3rd ಫ್ಲೋರು. ಸೊ 3rd ಫ್ಲೋರಲ್ಲಿ ಆ್ಯಕ್ಚುಲಿ ಇಲ್ಲಿ ಇವ್ರದೇನೆ ಅಂದರೆ ಗೋಪಾಲನ್ ಆರ್ಕಿಡ್ ಅವ್ರದ್ದೇನೆ ಗೋಲಿಂಗ್ ಇದೆ. ಸೊ ಅದು ಸೂಪರ್ ಆಗಿದೆ. ಅದ್ರ ಮೇಲೂ ವಿಡಿಯೋ ಮಾಡಿದ್ದೀನಿ ನಾನು. ಎಷ್ಟೊಂದು ಇದರಲ್ಲಿ ಔಟ್ಲೆಟ್ಸ್ ಇಂದು ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಆದರೆ ಇದಕ್ಕೆ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಆ್ಯಕ್ಚುಲಿ ಟಾಯ್ಲೆಟ್ ಇದೆ ಆ್ಯಂಡ್ ಟ್ಯಾಟೋಸ್ ಅದು ಇದು ಎಲ್ಲ ಪಿಯರ್ಸಿಂಗ್ ಎಲ್ಲ ಇಲ್ಲಿ ಇದೆ ಆಪ್ಷನ್ನು. ಸೊ ಅದು ಬಿಟ್ಟರೆ ಈಟ್ ಔಟ್ ಅಂದರೆ ಆ್ಯಕ್ಚುಲಿ ಫುಡ್ ಕಾರ್ನರ್ ಏನಿದೆ ಅದು 3rd ಫ್ಲೋರಲ್ಲಿರೋದು. ಸೊ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಒಂದು ಜೂಲಾ ಇದೆ. ಅಂದರೆ ನೀವು ಕೂತ್ಕೊಂಡು ಟೇಬಲಲ್ಲಿ ಆ್ಯಕ್ಚುಲಿ ಟೇಬಲ್ಲು ಜೂಲಾ ಥರ ಅಲ್ಲಾಡ್ತಾ ಇರುತ್ತೆ. ಸೊ ಅದು ಒಂದು ಸೂಪರ್ ಆಗಿ ಇದೆ ಈ ಫುಡ್ ಔಟ್ಲೆಟಲ್ಲಿ. ಬಟ್ ರೀಸೆಂಟ್ ಡೇಸಲ್ಲಿ ಮೊದಲು ಫುಡ್ ಔಟ್ಲೆಟ್ ಚೆನ್ನಾಗಿತ್ತು. ಸೊ ಆ್ಯಸ್ ಆಫ್ ನಾವು ತುಂಬ ಔಟ್ಲೆಟ್ಸ್ ಬಂದ್ಬಿಟ್ಟಿದೆ ಕೆಳಗಡೆ. ಸೊ ಅಲ್ಲೇ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ. ಸೊ ಇಲ್ಲಿ ತುಂಬ ಕಮ್ಮಿ ಆಪ್ಷನ್ಸ್ ಇದೆ. ಸೊ ಇದೊಂದು ಸ್ವಲ್ಪ ಅಂದರೆ ಇನ್ನು ಅಪ್ ಟು ಮಾರ್ಕ್ ಇಲ್ಲ. ಸೊ ಇಲ್ಲೂ ಅಷ್ಟೇ ತುಂಬ ಫುಡ್ ಕೋರ್ಟಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಬಟ್ ತುಂಬ ಕಮ್ಮಿ ಸ್ಟೇಬಲ್ ಆಗಿರೋದು. ಅದು ಬಿಟ್ರೆ ಇಲ್ಲಿ VFX ವರ್ಚುವಲ್ ಸ್ಟುಡಿಯೋ ಇದೆ, ಸ್ಕೇರಿ ಹೌಸ್ ಇದೆ, ಸ್ಕೇರಿ ಮೇಜ್ ಅಂತ ಮಾಡಿದ್ದಾರೆ. ಸೊ ಮತ್ತು ವರ್ಚುವಲ್ ರಿಯಾಲಿಟಿ ಗೇಮ್ ಇದಿದೆ. ಇಲ್ಲಿ ಬೇಕಾದ್ರೆ ನೀವು ತೊಗೋಬೋದು. ಸೊ ಮಧ್ಯೆ ಮಧ್ಯೆ ಇಲ್ಲೆಲ್ಲ ಶಾಪ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ಸಖತ್ತಾಗಿದೆ, ಒಂಥರ ಚೆನ್ನಾಗಿದೆ. ಅಂದರೆ ಓವರ್ ಆಲ್ ಯು ಕ್ಯಾನ್ ಸ್ಪೆಂಡ್ ಟೈಮ್. ಸೊ ಇಲ್ಲಿ ಆ್ಯಕ್ಚುಲಿ ಮೊದಲು ಕೆಫೆ ಎಲ್ಲ ಮಾಡಿದರು. ಸೊ ಎಷ್ಟೊಂದು ಅದೇ ಹೇಳಿದ್ನಲ್ಲ, ವರ್ಕೌಟ್ ಆಗುತ್ತೆ ಆಗಲ್ಲ ಆ ಥರ. ಸೊ ದಿಸ್ ಇಸ್ ದ ಎಂಟೈರ್ ಮಾಲ್. ಸೊ ಇದು ವ್ಯೂ. ಸೊ ಇದ್ರ ಮೇಲೆ ಅಂದರೆ ನೆಕ್ಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಮಕ್ಕಳಿಗೆ ಒಂದು ಪ್ಲೇ ಏರಿಯಾ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆ. ಸೊ ಅಷ್ಟು ಅದನ್ನು ಗೋಪಾಲನ್ ಅವ್ರದ್ದೇನೆ. ಸೊ ಅಷ್ಟೇ ಇರೋದು ಇಲ್ಲಿ. ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಈಸ್ ಹೌ ಇಟ್ ಈಸ್. ಅದೇ ಹೇಳಿದ್ನಲ್ಲ, ಶಾಪಿಂಗ್ ಮಾಡೋಕ್ಕೆ ಸೂಪರ್ ಇದು. ಸೊ ಬೇರೆ ಬೇರೆ ಬ್ರ್ಯಾಂಡ್ ಅವ್ರದ್ದು ಬೇರೆ ಬೇರೆ ಶಾಪ್ಗಳಲ್ಲಿ ಸುಮ್ಮನೆ ನಮಗೇನು ಬೇಕು ಅಂತ ಹುಡ್ಕಾಡ್ಕೊಳ್ತಾ ಇರ್ಬೋದು. ಸೊ ಸಿಕ್ಕಿದ್ರೆ ಚಾನ್ಸು ಇಲ್ಲಾಂದರೆ ಇಲ್ಲ ಅಂತ. ಸೊ ನಾವೀಗ ಸುಸ್ತಾಯಿತು ಬಂದು ಆ್ಯಕ್ಚುಲಿ ಮ್ಯಾಕ್ಡೊನಾಲ್ಡ್ಸಲ್ಲಿ ಏನು ಅಂತ ನಾನು ಹೇಳಿದೆ, ಐಸ್ ಕ್ರೀಮ್ದು ಕಾರ್ನರ್ ಇದೆ ಅಂತ ಔಟ್ಸೈಡು. ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ಐಸ್ ಕ್ರೀಮ್ಸ್ ಕೋನ್ಸು ಇದನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ನಾವು ತೊಗೊಂಡ್ವಿ ಒಂದು ಕಪ್ ಆಫ್ ಐಸ್ ಕ್ರೀಮ್ ವಿತ್ ಬ್ರೌನಿ ಆ್ಯಂಡ್ ಚಾಕ್ಲೇಟ್. ಸೊ ಈಗ ಇಲ್ಲಿಂದ ಇಲ್ಲಿ ಆ್ಯಕ್ಚುಲಿ ಬಿಗ್ ಸಿನಿಮಾಸ್ ಇದೆ. ಸೊ ಇದೊಂದು ಅಟ್ರಾಕ್ಷನ್ನು. ಏನಪ್ಪ ಅಂದರೆ ಒಳ್ಳೆ ಟೈಮ್ ಪಾಸು. ಎಲ್ಲೂ ಇದಾಗಿಲ್ಲ ಅಂದರೆ ಇಲ್ಲಿಗೆ ಬರ್ಬೋದು. ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಈ ವಾಲ್. ಎಲ್ಲ ಕನ್ನಡ ಆ್ಯಕ್ಟರ್ಸ್ದು ವಾಲಲ್ಲಿ ಫೋಟೋಸ್ ಹಾಕಿದ್ದಾರೆ. ಸಖತ್ತಾಗಿದೆ ಅದು ನೋಡೋಕೆ ಮಾತ್ರ. ಎವ್ರಿ ಟೈಮ್ ಬಂದಾಗಲೂ ನಾನು ಫೋಟೋ ತೆಗೆಸ್ಕೊತಾ ಇರ್ತೀನಿ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಆಸ್ ಯು ಕ್ಯಾನ್ ಸಿ. ಸೊ ಸೂಪರ್ ಆಗಿದೆ. ಎಲ್ಲ ರೆಡ್ ಸಕ್ಕದಾಗಿ ಸೀಟಿಂಗ್ಸ್ ಎಲ್ಲ ಇದೆ. ಬಂದಾಗೆಲ್ಲ ಫೋಟೋಸು ವಿಡಿಯೋಸು ತೊಗೋತಾ ಇರ್ತೀನಿ. ಸೊ ದಿಸ್ ಈಸ್ ಹೌ ವಿ ಕೇಮ್. ಈಗ ನಾವು ಮೂವಿ ನೋಡೋಕೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಎಸ್ ಇಟ್ಸ್ ನೈಸ್ ಆ್ಯಂಡ್ ಫನ್. ಸೊ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಮೂವಿಗೆ ಬರ್ಬೋದು. ಸೊ ಮೂವಿಯಿಂದ ಮತ್ತೆ ಮುಗಿಸ್ಕೊಂಡು ನಾವೀಗ ಎಂಟೈರ್ ಮಾಲ್ ಸುತ್ತಿದ್ದಾಯಿತು. ಸೊ ಎಸ್ ಈಗ ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೊರಡಬೇಕು. ಸೊ ಇದು ಬರ್ಗರ್ ಕಿಂಗು. ಇದು ಅಷ್ಟೇ ಸ್ವಲ್ಪ ದಿನಗಳ ಹಿಂದೆ, ಅಂದರೆ 1 ವರ್ಷ ಹಿಂಗಾಗಿರ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಫೈನಲಿ ನಾನು ಫಸ್ಟ್ ತೋರಿಸಿದ್ನಲ್ಲ ಬ್ಯಾಕ್ ಸೈಡ್ ಗೇಟ್, ಅಲ್ಲಿಂದ ಆಚೆ ಬರ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.